ಇದು ನೋಡಿ, ಇದು ಎ ವಿಂಗ್ ಇದು ದೇವಗೆರೆ ಎ ವಿಂಗ್. ಇದೆಲ್ಲರಿಗೂ ಮನೆ ಕೀ ಕೊಟ್ಟಿದ್ದಾರೆ, ಪ್ಲಸ್ ಅಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ, ಪ್ರತಿಯೊಂದು ಆಗಿದೆ. ಅದೇ ಥರ ಇದ್ರ ಪಕ್ಕದಲ್ಲೇ ಇರೋವಂಥದ್ದು ಇದು ಬಿ ವಿಂಗ್. ನಾನು ಈಗ ಕರ್ಕೊಂಡೋಗಿದ್ನಲ್ಲ ಅದೇ ಬಿ ವಿಂಗ್ ಇದು. ಈಗ ಕರ್ಕೊಂಡೋಗಿದ್ದ ಜಾಗದಲ್ಲಿ ನೋಡಿ, ಇಲ್ಲಿ ಎಸ್ ಟಿ ಪಿ ಈ ಜಾಗದಲ್ಲಿದೆ. ಎಸ್ ಟಿ ಪಿ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಾರ್ನರಲ್ಲಿ. ಅದಕ್ಕೆ ಬೇಕಾಗಿರೋಂಥ ಸುವ್ಯವಸ್ಥೆ ಎಲ್ಲ ಮಾಡಿಕ್ಕಿದ್ದಾರೆ, ಏನೂ ತೊಂದರೆ ಇಲ್ಲ. ಇನ್ನು ಸಣ್ಣ ಪುಟ್ಟ ಕಾಮಗಾರಿ ಕೆಲಸ ನಡೀತಾ ಇದೆ, ಎಲ್ಲರೂ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಕೆಲಸಗಳು ನಡೀತಾ ಇದೆ. ವಾಣಿಜ್ಯ ಮಳಿಗೆ ಅಲ್ಲೆಲ್ಲ ನೋಡಿ ಕಾರ್ಗಳೆಲ್ಲ ಪಾರ್ಕ್ ಆಗಿರೋವಂಥದ್ದು ಕಾಣುತ್ತೆ. ಇಲ್ಲಿ ಎಸ್ ಟಿ ಪಿ ಇದೆ ನೋಡಿ. ಎಸ್ ಟಿ ಪಿ ನಿಮಗೆ ಇನ್ನು ಹತ್ತಿರದಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ಎಸ್ ಟಿ ಪಿ ಇದೆ. ಓಕೆ, ಇದು ನಾನು ಹಿಂದ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಗೇಟೆಡ್ ಕಮ್ಯುನಿಟಿ ಅನ್ನೋದು ಏನಕ್ಕೆ ಅಂತ ಚೆನ್ನಾಗಿ ಕಾಂಪೌಂಡ್ ಎಲ್ಲ ಮಸ್ತ್ ಹಾಕಿದ್ದಾರೆ. ಕೆಳಗಡೆನೂ ಅಷ್ಟೇ ಕಾಂಪೌಂಡು ವ್ಯವಸ್ಥೆ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಪಾರ್ಕಿಂಗು, ಬ್ಯಾಕ್ ಸೈಡ್ ಪಾರ್ಕಿಂಗ್ ಇದು. ನಾನು ಬಿ ವಿಂಗ್ ಹಿಂದ್ಗಡೆ ಇದು ತೋರಿಸ್ತಾ ಇರೋಂಥದ್ದು ನೋಡಿ. ಇಲ್ಲಿ ಕಾಂಪೌಂಡ್ ನೋಡಿ ಎಷ್ಟಪ್ಪ ಇದೆ, ಕಾಂಪೌಂಡು ತೋರಿಸ್ತೀನಿ. ಕಾಂಪೌಂಡ್ ಮೇಲ್ಗಡೆ ಅದನ್ನು ಕಟ್ಟಿರೋಂಥದ್ದು ನೋಡಿ. ಕಾಂಪೌಂಡ್ ನೋಡಿ ಎಷ್ಟಪ್ಪ ಇದೆ, ಆಯಿತಾ. ಇಲ್ಲಿ ಒಳಚರಂಡಿ ಇಲ್ಲಿರೋಂಥದ್ದು ಆಯಿತಾ. ಪಕ್ಕದಲ್ಲಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಅದೇ ಹೇಳಿದ್ನಲ್ಲ, ಇದು ಬಿ ವಿಂಗ್ ಇದು. ಆ ಕಡೆ ಇರೋದು ಎ ವಿಂಗು. ಇಲ್ಲಿರೋಂಥದ್ದು ಎ ವಿಂಗು ಮತ್ತು ಬಿ ವಿಂಗು. 14 ಫ್ಲೋರು. ಭಾಳ ಚೆನ್ನಾಗಿದೆ. ಹಿಂದ್ಗಡೆ ಎಷ್ಟು ಸ್ವಚ್ಛತೆ ಕಾಪಾಡ್ಕೊಂಡಿದ್ದಾರೆ ನೋಡಿ. ರೋಡ್ ಎಷ್ಟು ಕ್ಲೀನ್ ಆಗೈತೆ ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಏನೋ ರೂಮ್ ಇದೆ, ಮೋಸ್ಟ್ಲಿ ನೀರಿನ ವ್ಯವಸ್ಥೆಗೆ. ಆ ನೀರಿನ ವ್ಯವಸ್ಥೆ ನಿಮಗೆ ತೋರಿಸ್ತೀನಿ ಏನದು ಅಂತ. ಇಲ್ಲಿ ನೋಡಿ, ಇಲ್ಲಿ ಯು ಜಿ ಪಂಪ್ ಅಂತ ಬರುತ್ತೆ. ಇದು ನೀರಿಂದು ವ್ಯವಸ್ಥೆಗೆ ಆಯಿತಾ. ನೋಡಿ ಪಂಪಿನ ವ್ಯವಸ್ಥೆ, ಕ್ಯಾಮ್ರಾ ಎಲ್ಲ ಐತೆ ವ್ಯವಸ್ಥೆ ನೋಡಿ. ಕಾಂಪೌಂಡ್ ಹೆಂಗೈತೆ ನೋಡ್ರಿ ಸ್ವಾಮಿ, ಕಾಂಪೌಂಡ್ ನೋಡ್ರಿ. ಅದಕ್ಕೆ ಹೇಳೋದು ಗೇಟೆಡ್ ಕಮ್ಯುನಿಟಿ ಅಂತ. ನೋಡಿದ್ರ ಕಾಂಪೌಂಡ್ ಹೆಂಗೈತೆ ನೋಡಿ. ಇದು ಯು ಜಿ ಸಂಪು ಕಾಣಿಸ್ತಾ, ಯು ಜಿ ಸಂಪು. ಹಾಂ ನೋಡಿ, ಕಾಂಪೌಂಡ್ ನೋಡ್ರಿ ಹೆಂಗೈತೆ, ಎಷ್ಟು ಸೆಕ್ಯೂರ್ ಆಗೈತೆ ಜಾಗ ನೋಡಿ. ಗಾಳಿ, ಮಸ್ತ್ ಗಾಳಿ ಬರ್ತಾ ಇದೆ. ನಮ್ಮ ಮಡದಿ ಅವ್ರು ಆ ಕಡೆ ಇದ್ದಾರೆ, ನಾನು ಆ ಕಡೆಗೆ ಹೋಗ್ತೀನಿ. ಇದೇ ಎಂಟ್ರೆನ್ಸು. ನಾನು ಇಲ್ಲಿಂದನೇ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇದೇ ಎಂಟ್ರೆನ್ಸು. ನಾನೀಗ ಆ ಕಡೆಯಿಂದ ಬರ್ತೀನಿ ಈಗ. ಓಕೆ ನೋಡಿ, ಫೈರ್ ಸೇಫ್ಟಿಗೆ ಪ್ರತಿಯೊಂದು ಇದೆ ಇಲ್ಲಿ. ಕೆಳಗಡೆ ಫೈರ್ ಸೇಫ್ಟಿ ಪೈಪ್ಸ್ ಇದೆಲ್ಲ ಸ್ಪ್ರಿಂಕಲ್ ಆಗೋದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಕ್ಲೀನಾಗಿದೆ ನೋಡಿ. ಸ್ಪ್ರಿಂಕ್ಲರ್ ಎಲ್ಲ ಅಳವಡಿಸಿದ್ದಾರೆ, ಭಾಳ ಕ್ಲೀನಾಗಿದೆ ಆಯಿತಾ. ನಾನು ತಿರ್ಗಾ ಅದೇ ಜಾಗಕ್ಕೆ ಬಂದೆ. ವಾಣಿಜ್ಯ ಮಳಿಗೆ ಅಂತ ಇದೆ, ಮಳಿಗೆ 1. ಇಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ನಾನು ತೋರಿಸಿದ್ನಲ್ಲ, ನಮ್ಮ ಕಿಚನಲ್ಲಿ ಟ್ಯಾಪ್ ಎಲ್ಲ ಹಾಕಬೇಕು, ಇದೆಲ್ಲ ಹಾಕ್ತಾರೆ. ಇದು ವಾಣಿಜ್ಯ ಮಳಿಗೆ 2. ಇದು 2ನೇ ಮಳಿಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಅಂದರೆ ಅಲ್ಲಿಂದ ಎಂಟ್ರೆನ್ಸ್ ಕೊಟ್ಟು ಇಲ್ಲಿ ಕೆಳಗಡೆ ಹೋಗೋದಕ್ಕೆ, ಮೀನ್ಸ್ ಎ ವಿಂಗ್ಗೆ ಹೋಗೋದಕ್ಕೆ ಇದು ದಾರಿ. ಇದು ಭಾಳ ಬ್ಯೂಟಿಫುಲ್ ಆಗಿದೆ. ಸ್ವಚ್ಛತೆ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಕೆಲಸಗಳು ಇನ್ನೂ ನಡೀತಾ ಇದೆ. ಇದು ಎ ವಿಂಗು ನೋಡಿ. ಎ ಬ್ಲಾಕ್ ಅಂತ ಹೇಳ್ತೀವಲ್ಲ, ನಾನು ಅದನ್ನು ಎ ವಿಂಗ್ ಅಂತ ಹೇಳಿದೆ. ಇಲ್ಲಿ ವಾಣಿಜ್ಯ ಮಳಿಗೆ. ಅಣ್ಣ ಇನ್ನು ಎಷ್ಟು ದಿವಸ ಆಗುತ್ತಣ್ಣ ಇದು ಕೊಡೋದಕ್ಕೆ? और कितना दिन लगेगा रेडी होने के लिए? हमारा 11 फ्लोर है। हाँ, वाटर का वही देखा मैंने, टैप सब नहीं था, वो टैप सब डाल दिया तो हो गया। तो कितना दिन के अंदर हो जाएगा वो सब? ಫೆಬ್ರವರಿ में हो जाएगा। ವೆರಿ ಗುಡ್. अच्छा ಇವರು ಸ್ಟೋರ್ ನಲ್ಲಿ ಇರುವಂತವರು ವಾಟರ್ ಫೆಸಿಲಿಟೀಸ್ ಮಾತ್ರ ಆಗಬೇಕಾಗಿರೋದು, ಅದು ಆಗೋಗುತ್ತೆ. ಫೆಬ್ರವರಿ तक हो जाएगा, उसके बाद में सबको दे देंगे। हाँ, वाटर टेस्टिंग नल वगैरह नहीं लगाना, नल वगैरह लगाएगा, बस प्रॉपर पानी आ रहा नहीं आ रहा वो चेक करेगा। अच्छा,
वो एक बार चेक करने के बाद चेक करने के बाद में सब लोगों को की दे देंगे, मतलब अभी 1-2 महीने के अंदर सबका की आ जाएगा. हाँ, ವೆರಿ ಗುಡ್, ಥ್ಯಾಂಕ್ಸ್ ಅ ಲಾಟ್. ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು. ಇಲ್ಲೇ ಇರೋದೇನಮ್ಮ, ಏವಿಂಗ್ ಅಲ್ಲ? ಎಷ್ಟು ದಿವಸ ಆಯ್ತಮ್ಮ ಬಂದು? ಹಾಂ, 3 ದಿನ ಬಂದ್ಬಿಟ್ರ? 3 ತಿಂಗಳು. ಏನಮ್ಮ ಹೆಸರು? ಗಂಗಾ. ನಾವು ಇಲ್ಲೇ ಬರ್ತೀವಿ ತಾಯಿ. ನೀವು ಶಿಫ್ಟ್ ಆಗಿಬಿಟ್ಟಿದ್ದೀರಾ ಎಲ್ಲರೂ? ಒಟ್ಟು ಟೋಟಲ್ ಎಷ್ಟು ಜನ ಇದ್ದೀರಮ್ಮ ಏವಿಂಗಲ್ಲಿ? ಇಬ್ಬರೇನಾ? ಪೂರ್ತಿ ಏವಿಂಗಲ್ಲಿ ಬರೀ ಇಬ್ಬರೇನಾ? ಹಂಗ. ಇಲ್ಲಿ ಸ್ಕೂಲ್ಗೆಲ್ಲ ಹತ್ರ ಇದೆಯಮ್ಮ ನಿಮಗೆ? ಹೌದಾ? ಏನು ತೊಂದರೆ ಇಲ್ಲ. ಬಸ್ಸಿನ ಸೌಕರ್ಯ ಸ್ವಲ್ಪ ಇದೆ, ಆಮೇಲೆ ನೀರಿನ ಸೌಕರ್ಯ ಇದೆ, ಕರೆಂಟಿಂದ ಏನು ತೊಂದರೆ ಇಲ್ಲ. ಈ ಕರೆಂಟ್ ಇಲ್ಲ ಅಂತಾರೆ, ಮತ್ತೆ ಈಗ ನೀನೇನಾದರೂ ಮೇಲ್ಗಡೆ ಗಂಟೆ ಹತ್ತಬೇಕು ಅಂದರೆ ಎಷ್ಟನೇ ಫ್ಲೋರ್ ಅಮ್ಮ ನಿಮ್ಮದು? 14. ನಾನು 11 ಫ್ಲೋರ್ಗೆ ಸುಸ್ತಾಗೋದೆ ತಾಯಿ. ನೀನು 14 ಫ್ಲೋರ್ ಹತ್ಕೊಂಡು ಹೋಗ್ಬೇಕಲ್ಲಮ್ಮ, ಮತ್ತೆ ಹೆಂಗೆ ಹೋಯ್ತೀರಮ್ಮ ನೀವು ನಡ್ಕೊಂಡು? ಕರೆಂಟ್ ಇಲ್ಲ ಅಂದರೆ ಅಷ್ಟೇ, ಯಾವಾಗೂ ಹಿಂಗೆ ಇರುತ್ತಾ? ಇಲ್ಲಾಂದರೆ ಕರೆಂಟ್ ಬರ್ತಾ ಅಷ್ಟೇ. ಇವಾಗ ಕರೆಂಟಿಂದ ಏನು ತೊಂದರೆ ಇಲ್ಲ, ಹಂಗಾದ್ರೆ ಟಾಯ್ಲೆಟಿಂದೇನು ತೊಂದರೆ ಇಲ್ಲ, ನೀರಿಂದೇನು ತೊಂದರೆ ಇಲ್ಲ, ಎಲ್ಲ ಕ್ಲೀನಾಗಿದೆ, ಸೆಕ್ಯೂರಿಟಿ ಎಲ್ಲ ಕ್ಲೀನ್ ಆಗಿದ್ದಾರೆ, ಕರೆಕ್ಟಾಗಿ ನೋಡ್ಕೋತಾರೆ, ಯಾವುದು ತೊಂದರೆಗಳಿಲ್ಲ. ತುಂಬ ಥ್ಯಾಂಕ್ಸ್ ಅಮ್ಮ. ಏನಮ್ಮ ಹೆಸರು? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಗಂಗಾ ಅನ್ನುವ ತಾಯಿ ಹತ್ರ ನಾನು ಮಾತಾಡಿದೆ, ಭಾಳ ಖುಷಿ ಆಯಿತು. ಅವ್ರು ಬಂದು 3 ತಿಂಗಳಾಗಿದೆ. ನೋಡಿ ಇಲ್ಲೆಲ್ಲ ಡಿ ಜಿ ಎಲ್ಲ ಇದೆ, ಡಿ ಜಿ ಓಡ್ತಾ ಇದೆ, ಸೌಂಡ್ ಬರ್ತಾ ಇದೆ, ಕರೆಂಟ್ ಬಂದಿದೆ ಅಂತ ಅನ್ಸುತ್ತೆ. ನೋಡಿ ಡಿ ಜಿ ಸೌಂಡ್ ಕೇಳಿಸ್ತಾ ಇದೆಯಾ? ನೋಡಿ ಡಿ ಜಿ ಸೌಂಡ್ ಕೇಳಿಸ್ಕೊಳ್ಳಿ, ರಿಲೋಸ್ಕರ್ದು ನೋಡಿ ಸೌಂಡ್ ಬರ್ತಾ ಇದೆ, ಡಿ ಜಿ ಸೌಂಡ್ ಬರ್ತಾ ಇದೆ. ಸೊ ಡಿ ಜಿ ಆನ್ ಆಗಿದೆ. ಇದು ಬಿ ಬ್ಲಾಕ್, ಇದು ಎ ಬ್ಲಾಕ್. ಅವ್ರು ಬಂದು 3 ತಿಂಗಳಾಯಿತು. ತಾಯಿ ಹೇಳಿದ್ರು ಬಸ್ಸು ಅವಾಗವಾಗ ಬರುತ್ತೆ, ಏನೂ ತೊಂದರೆ ಇಲ್ಲ. ಭಾಳ ಖುಷಿ ಆಯಿತು ಸ್ನೇಹಿತರೆ. ಇದು RGRHCL ದೇವಗೆರೆದು. ಈ ಕಡೆ ಬಿ ವಿಂಗು ಈಗ ರೆಡಿ ಆಗಿದೆ ನೋಡಿ, ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ. ಬಿ ವಿಂಗು ರೆಡಿ ಆಗಿದೆ. ನಾವೀಗ ಅಲ್ಲಿಗೆ ಬರ್ತಾ ಇರೋಂಥದ್ದು. ಫಸ್ಟ್ ಎ ವಿಂಗ್ ಮಾತ್ರ ರೆಡಿ ಆಗಿತ್ತು, ಇವಾಗ ಬಿ ವಿಂಗ್ ಸಹ ರೆಡಿ ಆಗಿದೆ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾ. ಇದು ನಿಮ್ಮ ಚಾನಲ್. ಇವತ್ತು ನಾನು ಕರ್ಕೊಂಬಂದಿರೋಂಥದ್ದು ದೇವಗೆರೆ ಎ ವಿಂಗ್, ಆಮೇಲೆ ಇದು ದೇವಗೆರೆ ಬಿ ವಿಂಗ್. ಎ ವಿಂಗ್ ಅಲ್ಲ, ನಂದು ಬಿ ವಿಂಗಲ್ಲಿ ಆಗಿರೋಂಥದ್ದು. ಭಾಳ ದಿವಸದ ನಂತರ ಬಿ ವಿಂಗ್ ರೆಡಿ ಆದಮೇಲೆ ನನಗೆ RGRHCL, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು RGRHCL. ಅವರಿಂದ ನನಗೆ ಆಗಿರೋಂಥ ಒಂದು ಫ್ಲ್ಯಾಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿರೋಂಥದ್ದು. ಇದು ದೇವಗೆರೆ 1 ಲಕ್ಷ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆ. ಇದು ದೇವಗಿರಿ ಸರ್ವೆ ನಂಬರ್ 68, ಬ್ಯಾಂಗ್ಳೂರು ದಕ್ಷಿಣ ತಾಲೂಕು. ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಮನೇನ ನಿಮಗೆ ವಿಸಿಟ್ ಮಾಡಿಸ್ತೀನಿ. ರೆಡಿಯಾಗಿದೆ ಅಂತ ವಿಚಾರ ಬಂದಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಬಾರಿಗೆ ಬಿ ಬ್ಲಾಕ್ ದೇವಗೆರೆನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ಸ್, ಅದರಲ್ಲಿ ನಂದು ಇರೋವಂಥ ಒಂದು ಕೀನ ನಾನು ಇವತ್ತು ಈಸ್ಕೊತಾ ಇದ್ದೀನಿ. ಸೊ ಏನು ಹೆಸರು? ಕ್ಯಾ ನಾಮ್ ಹೈ ಆಪ್ಕಾ? हजरत अली. ये इतना सारा की आता है क्या? नहीं, इसमें जितना 11 फ्लोर का जितना फ्लैट है सभी का इसमें नहीं, मेरा कैसा मालूम होगा? इधर नंबर लिखा है ताला में, हाँ, उससे इधर मिलाना पड़ेगा. नहीं परवाह नहीं. नोड़ी समय 11 फ्लोर का है ना, ये क्या 12 बोल के लिखा है? हाँ, 11th ಫ್ಲೋರ್ ಬಿ ಬ್ಲಾಕ್ ಅಲ್ಲಿರುವಂಥದ್ದು ಇದು. 11th ಫ್ಲೋರಲ್ಲಿ ಇಷ್ಟು ಜನ ಇದ್ದಾರೆ, ವಾಸವಾಗಿದ್ದಾರೆ. ಇದರಲ್ಲಿ ನಂದು ಒಂದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಭಾಳ ಬ್ಯೂಟಿಫುಲ್ ಆಗಿದೆ ಇದು. ಹತ್ತಿರದಲ್ಲಿ ತೋರಿಸಿ. ಓಕೆ, 11th ಫ್ಲೋರಲ್ಲಿರೋಂಥದ್ದು. ಇದರಲ್ಲಿ ಯಾವ್ದು ನನ್ನ ಕೀ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನ್ನ ಕೀ ನಂಬರ್ ನೋಡಿಕೊಂಡು ನಾನು ಮೊದಲನೇ ಬಾರಿಗೆ ನನ್ನ ಮನೆಗೆ ನಾನು ಇವತ್ತು ನನ್ನ ಮಡದಿಯ ಜೊತೆ ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಗೋ ಆ್ಯಂಡ್ ಸಿ ಹೌ ಇಟ್ ಈಸ್. ಎವ್ರಿಥಿಂಗ್ ಈಸ್ ಬಿನ್ ಡನ್ ಥ್ಯಾಂಕ್ಸ್ ಟು RGRHCL, ಥ್ಯಾಂಕ್ಸ್ ಟು ದೇರ್ ಅಥಾರಿಟೀಸ್ ಆ್ಯಂಡ್ ಎವ್ರಿ ಒನ್. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅವರು ಈ ಸೌಕರ್ಯನ ಮಾಡಿಕೊಟ್ಟಿರೋಂಥದ್ದಕ್ಕೆ ಬಹಳ ಕ್ಲೀನಾಗಿ, ಬಹಳ ಚೊಕ್ಕಟವಾಗಿದೆ.
ನಾನು ರೋಡು ಪ್ರತಿಯೊಂದು ತೋರಿಸ್ತೀನಿ, ಒಂದೊಂದೇ ನೋಡ್ತಾ ಹೋಗಿ. ಬನ್ನಿ ತೋರಿಸ್ತೀನಿ. ಫಸ್ಟು ನಾಯಿ ಕಾಲಭೈರವೇಶ್ವರ ಅಷ್ಟೇ ದೇವ್ರು ಸಿಕ್ತು ನಮಗೆ. ನೋಡಿ ರೋಡ್ ಎಷ್ಟು ಕ್ಲೀನಾಗಿದೆ, ಎಷ್ಟು ವಿಶಾಲವಾಗಿದೆ, ಪೈಪ್ ವ್ಯವಸ್ಥೆ, ಆಮೇಲೆ ಮಜಾ ತಾವ್ ಥ್ಯಾಂಕ್ ಯು. ಕ್ಯಾ ನಾಮ್ ಬೋಲಾ ಆಪ್ಕಾ? ಹಜರತ್ ಅಲಿ. ಬ್ಯೂಟಿಫುಲ್. ಇಲ್ಲಿಂದ ಕಾಂಪೌಂಡು ವೈಶಿಷ್ಟ್ಯನೇ ಬೇರೆ. ಎಲ್ಲ ಕಡೆ ಒಂದೊಂದು ಸಿಂಗಲ್ ಆಗಿ ಭಾಳ ತೆಳುವಾಗಿ ಮಾಡಿದರೆ ಇಲ್ಲಿ ಕಾಂಪೌಂಡ್ ಭಾಳ ದಪ್ಪದಾಗಿದೆ. ಗೇಟೆಡ್ ಕಮ್ಯುನಿಟಿ ಅನ್ನೋದು ಇದು. ಯಾಕೆಂದರೆ ನೋಡಿ ಎಷ್ಟು ಕ್ಲೀನಾಗಿ ಇಲ್ಲಿ ಗೇಟ್ ಇರೋವಂಥದ್ದು, ಭಾಳ ಬ್ಯೂಟಿಫುಲ್ ಆಗಿರೋವಂಥ ಗೇಟು ಭಾಳ ಚೆನ್ನಾಗಿದೆ. ಇದು ಸ್ಲೈಡಿಂಗ್ ಗೇಟ್ ಅಲ್ಲ, ಓಪನಿಂಗ್ ಗೇಟು ಈ ಥರ ಇರೋವಂಥದ್ದು. ಅದಾದಮೇಲೆ ಇಲ್ಲಿಂದ ಭದ್ರತಾ ಕೊಠಡಿ, ಮೀನ್ಸ್ ಸೆಕ್ಯೂರಿಟಿ ಅವರು ಇರೋವಂಥದ್ದು. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಟ್ರಾನ್ಸ್ಫಾರ್ಮರ್ಸ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ವಿತ್ DG ಪ್ರತಿಯೊಂದು ಇದೆ ವ್ಯವಸ್ಥೆ. ರೋಡ್ ನೋಡಿ ನಾನು ಆರಾಮಾಗಿ ಕೆಳಗಡೆ ಕುತ್ಕೋಬೋದು. ನೋಡ್ಕೊಳ್ಳಿ, ಕ್ಲೀನಾಗಿ ನಾನು ಕೆಳಗಡೆನೇ ಕುತ್ಕೊಂಡು ತೋರಿಸ್ತೀನಿ, ಅಷ್ಟು ಕ್ಲೀನಾಗೈತೆ. ಅಂದರೆ ಅಷ್ಟು ಸ್ವಚ್ಛತೆನ ಇಲ್ಲಿ ಕಾಪಾಡ್ಕೊಂಡಿದ್ದಾರೆ. ಅದು ಮೇನ್ ಬೇಕಾಗಿರೋದು. ಇವತ್ತು ನನ್ನ ಕೀ ಬಂದೈತೆ, ಭಾಳ ಸಂತೋಷ. ಒಂದ್ಸತಿ ಹೋಗಿ ನೋಡೋಣ. ಓಕೆ, ಇದು ಮೇನ್ ಇರೋವಂಥದ್ದು. ಯಾವತ್ತು ಮನುಷ್ಯ ಡೌನ್ ಟು ಅರ್ಥೇ ಇರಬೇಕು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು ನಮ್ಗೆ ಅದೇನೆ. ನಾನು ಇವಾಗ ಡೌನ್ ಟು ಅರ್ತ್, ಭೂಮಿ ತಾಯಿ, ಈ ತಾಯಿ ಹತ್ರ ಬಂದಿದ್ದೀವಿ. ಭೂಮಿ ಒಲಿಯೋದು ಭಾಳ ಕಷ್ಟ ಇದೆ. ನೋಡೋಣ ಬನ್ನಿ. ಅಲ್ಲಿರೋಂಥದ್ದು A ಬ್ಲಾಕು, ಪ್ರಧಾನ ಮಂತ್ರಿ ವಸತಿ ಯೋಜನೆ, ಆವಾಸ್ ಯೋಜನೆಯಲ್ಲಿರೋವಂಥದ್ದು. ಈ ಕಡೆಗೆ ಹೋಗಬೇಕು. ಎಲ್ಲ ರೆಡಿ ಆಗಿದೆ. B ಬ್ಲಾಕು 11th ಫ್ಲೋರ್ಗೆ ನಾವು ಈಗ ಮೇಲ್ಗಡೆಗೆ ಹೋಗಬೇಕು. ಬ್ಯೂಟಿಫುಲ್ ಆಗಿ ಬನ್ನಿ ಹೋಗೋಣ. ಚಲ್ಕೆ ಬ್ಯಾನ ಪಡೇಗ. ಅರೆ ಸ್ವಾಮಿ, ನಮ್ಮ ಅದೃಷ್ಟ ಇರಲಿ, ಇವತ್ತು ಕರೆಂಟ್ ಇಲ್ಲ. ಆಪ್ಕಾ DG ಗಿಜಿ ಆನ್ ನೈ ಹೋತಾ ಕ್ಯಾ? ಕ್ಯೂ? ಡೀಸೆಲ್ ಹಾಕಿಲ್ವಂತೆ, DG ಆನ್ ಆಗಲ್ಲ ಅಂತ ಅಂದರು. ಇರಲಿ, ದೇವ್ರು ನೋಡಬೇಕು ಅಂತ ಅಂದರೆ ನಾವು ಅದೇನೋ ಅಂತಾರೆ, ತಿರುಪತಿ ತಿರುಮಲಕ್ಕೆ ಹೋದಾಗ ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿನ ನೋಡ್ತೀವಂತೆ. ಅದೇ ಥರ ಮನೆಯೇ ದೇಗುಲ. ನನ್ನ ಮನೆ ನೋಡಬೇಕು ಅಂತ ಅಂದರೆ ನಾನು ಈಗ 11 ಫ್ಲೋರ್ ಹತ್ತಬೇಕು. ಸ್ವಾಮಿ ಅಲ್ಲಿ ಗಂಟ ಐತೆ, 11ನೇ ಫ್ಲೋರ್ ಗಂಟ ನಾನು ಮತ್ತು ನನ್ನ ಮಡದಿ ಹತ್ಕೊಂಡು ಹೋಗ್ತೀವಿ. ನೋಡೋಣಪ್ಪ ಯಾವ ಕಡೆಯಿಂದ ಹೋಗ್ಬೇಕು ಅಂತ. ಬನ್ನಿ. ಲಿಫ್ಟಿಗೆ ಇವತ್ತು ಕರೆಂಟ್ ಇಲ್ಲ. ಯಾವ ಕಡೆ ಇದೆಯಪ್ಪ? ಎಲ್ಲ ರೆಡಿ ಆಗಿದೆ. ಈ ಕಡೆ ರೆಡಿ ಆಗಿದೆ. ಬಟ್ ಇನ್ನು ಕೆಳಗಡೆ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ನೋಡಿ, ಅದು ಬಂದು A ಬ್ಲಾಕ್. ಅದೆಲ್ಲ ಫಸ್ಟೇ ರೆಡಿ ಆಗಿದೆ. ಮತ್ತು ಜನಗಳು ವಾಸವಾಗಿದ್ದಾರೆ. ಇದು B ಬ್ಲಾಕು. B ಬ್ಲಾಕ್ ಭಾಳ ಫಾಸ್ಟಾಗಿ ರೆಡಿ ಮಾಡಿದ್ರಪ್ಪ. ನೋಡಿ, ಬ್ಯೂಟಿಫುಲ್ ಲಿಫ್ಟ್ ಇದೆ. ಶಿನ್ಲರ್ದು ಚೆನ್ನಾಗಿರೋ ಇದೆಲ್ಲ ಹಾಕಿದ್ದಾರೆ. ಸೆಕ್ಯೂರಿಟಿ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲೂ ಏನೋ ಫೋನ್ಗಳಿದೆ. ಹಲೋ ಕೂಕು ಕಾಕಾ ಅಂತದೆ. ಪರವಾಗಿಲ್ಲ. ಅಲ್ಲಿ ಇದೆಲ್ಲ ಹತ್ತಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. 02 ಇದ್ಯಾವುದಪ್ಪ? ಗ್ರೌಂಡ್ ಫ್ಲೋರಲ್ಲಿ ಇರೋವಂಥ ಮನೆ. ಯಾರಿಗೋ ಲಾಟ್ರಿ ಹೊಡೆದಂಗೆ ಅದು ಲೆಕ್ಕ. ಮೋಸ್ಟ್ಲಿ ಈ ಕಡೆಯಿಂದ ಐತೆ. ಇಲ್ಲಿಂದ ಓಪನ್ ಮಾಡಿ ಮೇಲ್ಗಡೆ ಹತ್ತು ನೋಡೋಣ. ಇದೆಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು. ಇದೆಲ್ಲ ಓಪನ್ ಆಯ್ತಪ್ಪ. ಓಪನ್ ಆಯಿತು. ದಿಸ್ ಈಸ್ ಎಮರ್ಜೆನ್ಸಿ ಎಕ್ಸಿಟ್ ಡೋರ್. ನಮ್ಮ ಮನೆಗೆ ದಾರಿ ಮೆಲ್ಲಿಗೆ ಆಚೆ ಬರುತ್ತೆ. ಒಳ್ಳೆ ಥಿಕ್ನೆಸ್ ಐತಪ್ಪ. ಇಲ್ಲಿ ಒಳಗಡೆನೂ ಲಿಫ್ಟ್ ಇದೆ. ಆಯಿತಾ? ಇಲ್ಲಿಂದ ನಾವು ಈಗ ಮೇಲ್ಗಡೆಗೆ ಹೋಗೋಣ. ಸ್ವಾಮಿ, 10ನೇ ಫ್ಲೋರು ನೋಡಿ, ಇಲ್ಲಿ ಬರ್ತೈತೆ 10ನೇ ಫ್ಲೋರ್. ನಮಗೆ ಸ್ವಲ್ಪ ಸುಸ್ತಾಗೋದ್ರು. ಈಗ ಲಾಸ್ಟು 11ನೇ ಫ್ಲೋರು ನಾವು ಎಂಟ್ರಿ ಕೊಡ್ತಾಯಿದ್ದೀವಿ. ಓಪನ್ ಮಾಡಿ. ಜಯ ಶ್ರೀರಾಮ್. ಓಪನ್ ಆಯಿತು. ವೆರಿ ಗುಡ್. ಇದು 10th ಫ್ಲೋರ್. ಇದು ಇಲ್ಲ, ಇಲ್ಲಿ 10th ಫ್ಲೋರ್ ಅಂತ ಐತೆ. ಇಲ್ಲಿಗೆ ಹಿಂಗೆ ಅನ್ಸುತ್ತೆ ಅಂತ ಇದು ನಾವು. ಓಹೋ, ನೋಡಿ ಸ್ವಾಮಿ, ನಾವು ಅಷ್ಟು ಹತ್ಕೊಂಡ್ಬಂದು
ಇದು ಎ ಬ್ಲಾಕ್, ಹಾಂ ಇದು ಬಿ ಬ್ಲಾಕ್, 10ನೇ ಫ್ಲೋರು. ಇಲ್ಲೂ ಲಿಫ್ಟ್ ಐತೆ. ಇದೇನು 12 ಅಂತ ಬರ್ತೈತೆ, ಇಲ್ಲ 12 ಅಂತ ಬರುತ್ತೆ. ಓ ಇಲ್ಲಿ ಬಂತು ನೋಡಪ್ಪ. ಇಲ್ಲಿ ನೋಡಿ, ಇಲ್ಲಿ 11th ಫ್ಲೋರ್. ನಮ್ಮದೇ ಇಲ್ಲ. ನಾವು ಗಾಳಿ ಬೆಳಕಿರಲಿ ಅಂದ್ಬಿಟ್ಟು ನೋಡಿ, ನಾನು ಈ ಕಡೆಯಿಂದ ಆ ಕಡೆ ಗಂಟ ತೋರಿಸ್ತೀನಿ. ಇಲ್ಲೆಲ್ಲ 1120, 1119. ಈ ಕಡೆ ಇರ್ಬೇಕು, ಬನ್ನಿ. ಹಾಂ 11, ಇದು 8, ಇದು 7. ಎಲ್ರಿ ಆ ಕಡೆನೇ ಇರೋದು, ಈ ಕಡೆ ಇಲ್ಲ. ನಾವು ಈ ಕಡೆ ಕಾರ್ನರ್ ಬಂದೋ ಈಗ ನೋಡೋಣ ಅಂತ. ಆ ಕಡೆ ನೋಡಬೇಕು, ಹೋಗೋಣ. ಫಸ್ಟ್ ಈ ಕಡೆ ಎಲ್ಲ ಸೀನ್ರೀಸ್ ತೋರ್ಸೋಣ, ನಮ್ಮ ಪ್ರೇಕ್ಷಕರಿಗೆ ತೋರ್ಸೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ವಾಮಿ. ನೋಡಿ ಬ್ಯೂಟಿಫುಲ್ ಆಗಿ ಸ್ವಲ್ಪ ಹತ್ತಿರದಿಂದ ಹಿಡಿತೀನಿ ನೋಡಿ. ಏನು ಒಳ್ಳೆ ಜಾಗ, ಒಳ್ಳೆ ಗಾಳಿ ಬೆಳಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. 3114, 3113 ಬಂತು, ನಮ್ಮನೆ ಬಂತು. ನಮ್ಮನೆ ಪಕ್ಕನೇ ಇರೋವಂಥದ್ದು ಲಿಫ್ಟು. ಇಲ್ಲಿ ನೋಡಿ, ಅದೇ ಲಾಸ್ಟ್ ಇದೆ ನೋಡಿ. ಇದು ಲಿಫ್ಟು, ಮನೆ ಪಕ್ಕದಲ್ಲಿ ಇರೋವಂಥ ಲಿಫ್ಟು. ಇಲ್ಲಿ ನಮ್ಮ ಮನೆ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಮೇಡಮ್ನವ್ರು ನಿಂತವ್ರೆ. ಇದೇ 1112 ನೋಡಿ ಸ್ವಾಮಿ, ನಮ್ಮ ಮನೆ ಆಯಿತಾ. ಇದು ನಮ್ಮ ಮನೆ, ಇದಕ್ಕೆ ಕೀ. ಇಲ್ಲಿರೋವಂಥ ಗಾಳಿ ವಾತಾವರಣ ಏನು ಬ್ಯೂಟಿಫುಲ್ ನಂಬರ್ ಇದು. 1111. ನೋಡ್ರಿ ಕೆಳಗಡೆ ಅಲ್ಲಿದೆ ನೋಡಿ, ಅದು STP. ನನ್ನ ಕಾಲು ಜುಮ್ಮಂತ ಆಯ್ತಪ್ಪ ಇಲ್ಲಿಂದ. ಇದು ನೋಡಿ, ಇದು STP. ಇದು STP ಇರೋವಂಥದ್ದು. ಇಲ್ಲಿ ಪಕ್ಕದಲ್ಲಿ ಎ ಬ್ಲಾಕ್ ಇರೋವಂಥದ್ದು. ಯಾವ ಗಾಳಿ ಬೆಳಕಿಗಂತೂ ತೊಂದರೆನೇ ಇಲ್ಲ ರೀ. ಇದು ಎ ಬ್ಲಾಕು ನೋಡಿ. ಪಕ್ಕ ವಾತಾವರಣಗಳೆಲ್ಲ ಹೆಂಗೈತೆ, ಯಾವುದೋ ಒಂದು ಮನೆಗಿನೇ ಏನೋ ಐತೆ ಇಲ್ಲಿ, ಅದಿರಲಿ ಆಯಿತಾ. ಈಗ ನಮ್ಮ ಮಡಿದಿ ಅವರ ಕೈಯಲ್ಲಿ ಕೊಟ್ಬಿಟ್ಟು ಅವರು ಓಪನ್ ಮಾಡಲಿ. ತಗೊಳ್ರಿ, ನಂಬರ್ ಯಾವುದು ಅಂತ ನೋಡಬೇಕು. ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಈ ನಂಬರ್ ಎಲ್ಲೈತಪ್ಪ ಇದರಲ್ಲಿ? ಇಲ್ಲಿ ಯಾವ ನಂಬರು ಅಂತ ಗೊತ್ತಿಲ್ಲ. ಇಲ್ಲೈತೆ ನೋಡಪ್ಪ, ಹಿಂಗಡೆ ಏನು ನಂಬರ್ ಐತಿದು? C24 ಅಂತ ಏನೋ ಐತೆ ನೋಡಿ. C24 ಐತೆ ನೋಡಪ್ಪ. ಕಾಲಿಂಗ್ ಬೆಲ್ಲು, ಇಲ್ಲೂ ಕಾಲಿಂಗ್ ಬೆಲ್ಲು ಇದಿದು. ನೋಡಿ, ಅಕ್ಕಪಕ್ಕ ಅವ್ರನ್ನ ತೆಗಿತಾ ಇರಲಿ, ಅಷ್ಟೊತ್ತಿಗೆ ನಾವು ಈ ಕಡೆ ಎಲ್ಲ ನೋಡೋಣ. ಸ್ವಲ್ಪ ಒಂದಕ್ಕೆ ಹಾಕೋಣ. ಇಲ್ಲೇ ಸೆಕ್ಯೂರಿಟಿ ಮೆಜರ್ಸು ಮತ್ತು ಎಮರ್ಜೆನ್ಸಿ 11th ಫ್ಲೋರ್ ನೋಡಿ, ಕಾಣ್ತದ? ಇದು 11th ಫ್ಲೋರ್. ಇವತ್ತು ನಾವು ಭೇಟಿ ಕೊಟ್ಟಿರೋದು ನನಗೆ ಆಗಿರುವಂಥ RGRHCLಗೆ. ನಾನು ಈ ಕಡೆ ಈಗ ಕೆಳಗಡೆ ಹೋಗ್ಬೋದು ಆಯಿತಾ. ಇಲ್ಲಿಂದನೂ ನಾನು ಕೆಳಗಡೆ ಹೋಗ್ಬೋದು. ಇವತ್ತು ಕರೆಂಟ್ ಇರಲಿಲ್ಲ, ಏನು ಮಾಡ್ತೀರಿ ಸ್ವಾಮಿ? ನಾವು ಬಂದು ಚೆಕ್ ಮಾಡೋಕ್ಕೆ ಬಂದು ನೋಡಿ, ನಮ್ಮ ಲಿಫ್ಟ್ ಇಲ್ಲೈತೆ, ನಮ್ಮ ಮನೆ ಅಲ್ಲೈತೆ. ಇದು ಲಿಫ್ಟು ಆಯಿತಾ, ಇದು ಲಿಫ್ಟು. ಈಗ ಅಲ್ಲೋಗಿ ನೋಡೋಣ. ಈಗ ಅವರೇ ಹುಡುಕ್ತಾರೆ, ಹುಡುಕ್ಲಿ, ಅವರೇ ಕೀ ತೆಗೀಲಿ. ಇವಾಗ ಗಂಟ ಎಲ್ಲ ಹುಡುಕ್ದೆ, ಒಂದೊಂದೇ.
ಇನ್ನೊಂದು ಆಶ್ಚರ್ಯಕರವಾದಂಥ ವಿಚಾರ ಏನಂತಂದರೆ, ಈಗ ನನ್ನ ನಂಬರ್ ನೋಡಿ 1112 ಎಷ್ಟಾಯಿತು? 5 ಆಯಿತು. 1 1 1 3, ಇದೊಂದು 2 ಸೇರಿಸಿದ್ರೆ 5 ಆಯಿತು. ಈಗ ನಾನು ಇಲ್ಲಿ ಕೀ ಹುಡುಕುವಾಗ ನೋಡಿ, ಇಷ್ಟು ಕೀನಲ್ಲಿ ಯಾವ ಕೀ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕೀ ನಂಬರ್ ಬೇಕು. ಈಗ ನಾನು ಕೀ ನಂಬರ್ನೆಲ್ಲ ಹುಡ್ಕೊಂಡು ಕೂತ್ಕೊಟ್ಕಾಗಲಿಲ್ಲ ಅಂದ್ಬಿಟ್ಟು ನಮ್ಮ ಮರದಿಯವ್ರಿಗೆ ಏನು ಮಾಡಿದೆ, ಒಂದೊಂದೇ ಕೀ ಟ್ರೈ ಮಾಡೋಣ ರೀ ಅಂತ ಅಂದೆ. ಫಸ್ಟು 1 ತೊಗೊಂಡೆ, ತಿರ್ಗಾ 2 ತೊಗೊಂಡೆ, ಆ ಥರ ತೊಗೊತಾ ಇದ್ದೆ. ಪಕ್ಕದಲ್ಲಿ ಯಾವುದೋ ಒಂದು ನಂಬರ್ ನನಗೆ ಗೋಚರ ಆಯಿತು. ಈ ನಂಬರ್ ತೋರಿಸಿ, ಇಲ್ಲಿ ಬರ್ದೈತೆ ನೋಡಿ, 63175 ಅಂತ ಐತೆ. ನಾನು ಅದನ್ನು ಹುಡ್ಕೋದು ಬೇಡ, ಯಾಕೆ ಬೇಕು, ಪಕ್ಕದಲ್ಲೂ ಅಷ್ಟೇ ಇಲ್ಲೂ ನಂಬರ್ಗಳು ಬರ್ದೈತೆ ನೋಡಿ. ಇಲ್ಲಿ 62877 ಇದು ನಂಬರ್ ಕಾಣಿಸ್ತಾ ಇದೆಯಾ? ಈ ಥರ ನಂಬರ್ ಇರುತ್ತೆ. ಆ ನಂಬರು ನೀವು ಆ ಫ್ಲ್ಯಾಟ್ಗೆ ಹೋದಾಗ ಈ ಕೀ ಪೂರ್ತಿ ಫ್ಲೋರನ್ನು ಕೊಟ್ಬಿಡ್ತಾರೆ. ರೆಡಿ ಆಗಿರೋಂಥದ್ದು ಕೀ ಫ್ಲೋರ್ ಕೊಟ್ಬಿಡ್ತಾರೆ. ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಆಶ್ಚರ್ಯವಾದಂಥದ್ದು ಮತ್ತು ದೇವರ ಕೃಪೆ ಅಂತ. ಇಲ್ಲಿ ಎಲ್ಲ ಕುಡಿದ್ರೆ 5. ಈ ಕೀ ಬಂಚಲ್ಲಿ ನಂದೂ 5ನೇ ನಂಬರು ನೋಡಿ. 1 2 3 4, ಇದು 5ನೇ ಕೀ ನೋಡಿ. 5ನೇ ಕೀ ಹಿಂಗೆ ಎತ್ಕೊಂಡೆ ನಾನು. 5ನೇ ಕೀ ಎತ್ಕೊಂಡು ಇದನ್ನು ನನ್ನ ಮಡದಿಯವರ ಕೈಗೆ ಕೊಡ್ತೀನಿ. ಹಂಗೆ ನೀವು ಪೂರ್ತಿ ಕ್ಲೀನಾಗಿ ಹಂಗೆ ನೋಡ್ತಾನೆ ಇರಿ. ಈ ಕೀಯಲ್ಲಿ 5ನೇ ಕೀ, 5ನೇ ನಂಬರು, ದೇವ್ರ ಕೃಪೆ ಸೇಮ್ ಅದೇ ಥರ ಬಂತು. ಇವ್ರ ಕೈಯಿಂದನೇ ಇವಾಗ ಓಪನ್ ಮಾಡಿಸ್ತೀನಿ. ಮಾಡ್ರಿ ನೋಡಿ, ಓಪನ್ ಆಗೋಯ್ತು. ಓಪನ್ ಮಾಡಿದ್ರು, ಶೂ ಬಿಚ್ಚಿಬಿಟ್ಟು ಬಲಗಾಲ ಎಕ್ಕಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ. ಜೈ ಶ್ರೀರಾಮ್. ನೋಡಿ, ಇದು ನಮ್ಮ ಮನೆ, ನಮ್ಮ ಕನಸಿನ ಮನೆ. ನಾನು ಸ್ಲಿಪ್ಪರ್ ಬಿಸ್ತಾ ಇದ್ದೀನಿ ಸ್ವಾಮಿ, ಕಷ್ಟಪಟ್ಟು ನಮ್ಮ RGHCL ಕಡೆಯಿಂದ ಸಿಕ್ಕಿರೋಂಥ ಒಂದು ಒಳ್ಳೆ ಇದು ನೋಡಿ. ಇದು ಸಿಮೆಂಟೊಂದು. ಇವತ್ತು ನನ್ನ ಮನೆ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು ಸಿಮೆಂಟೊಂದು, ಇದು ಇದು ಬೆಲ್ಲದು ಟಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ಇದು ಯಾಕೆ ಈ ಥರ ಕಿರಿಸ್ತಾ ಇದ್ದೀನಿ ಅಂದರೆ, ಏನೋ ಒಂದು ಸಂತೋಷ. ಇದೇನೋ ಗೀಡಿಂಗ್ ಕೊಟ್ಟವ್ರೆ, ಅದೆಲ್ಲ ಆಮೇಲೆ ನಾವು ರೆಡಿ ಮಾಡಿಸ್ಕೋತೀವಿ. ಇದು ಸಿಮೆಂಟೊಂದು, ಇದು ಬಾಗಿಲು ನೋಡಿ. ಹಾಲು 1 2 3 4 5 6 ಚಿಲ್ಲರೆ ಟೈಲ್ಸು. 6 ಚಿಲ್ಲರೆ ಅಂದರೆ 6 2 12, 12 ಅಡಿ. ಹಿಂಗೆ 1 2 3 4 4 ಟೈಲ್ಸ್ ಐತೆ ಇಲ್ಲಿ. 1 2 3 4 ಅಂದರೆ 4 ಅಂದರೆ 8. 12 ಅಡಿಗೆ 8 ಅಡಿ ಐತೆ. ಏನೋ ಹಾಲು. ಜೈ ಶ್ರೀರಾಮ್. ಇವಾಗ ಮನೆ ಒಳಗಡೆ ಬಂದೆ. ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ನೋಡಪ್ಪ, ಇಲ್ಲಿ ಏನಂತಾರೆ ಅದಕ್ಕೆ, ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಲೈಟೊಂದು ಸ್ವಲ್ಪ ಪೇಂಟ್ ಇನ್ನೊಂದು ಕೋಟ್ ಹೊಡಿಬೇಕು. ನಾವು ಬಂದಮೇಲೆ ಮಾಡಿಸ್ಕೋತೀವಿ, ಏನು ತೊಂದರೆ ಇಲ್ಲ ಆಯಿತಾ. ಇಲ್ಲಿ ಲೈಟಿನ ವ್ಯವಸ್ಥೆ, ಇಲ್ಲಿ ಟೋಟಲ್ ಹಿಂಗೆ 12 ಅಡಿ ತಗೊಳ್ರಿ. ನೀವು ನೋಡಿರಂತೆ ಪೂರ್ತಿ ಒಂದು ಸತಿ ರೆಕಾರ್ಡ್ ಮಾಡೋಣ. ನಮ್ಮ ಮಡದಿಯವರು ಫುಲ್ಲು ಜೋಸಲ್ಲಿ ನೋಡ್ತಾವ್ರಪ್ಪ ಎಲ್ಲ, ನಾವು ಕೇಳಿಸ್ಕೊಳ್ಳೋಣ. ಒಟ್ಟು ಟೋಟಲ್ ಇದು ನಮ್ಮ ಮನೆ. RGHCLಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ನೀವು ಈ ಸೌಕರ್ಯನ ಮಾಡಿಕೊಟ್ಟಿರೋದಕ್ಕೆ ನಾವು ಸದಾ ನಿಮ್ಮ ಚಿರಋಣಿ. ಆಗು ಹೋಗುಗಳು ಇರ್ತವೆ, ಕಷ್ಟ ಸುಖಗಳು ಬರ್ತವೆ, ಕುಂದು ಕೊರತೆಗಳು ಇರ್ತವೆ. ಅದನ್ನು ನಾವು ರೆಡಿ ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಆದರೆ ಒಂದು ನಮ್ಮದು ಅಂತ ಒಂದು ಮನೆ ಮಾಡಿಕೊಟ್ಟಿರೋದಕ್ಕೆ, ಆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ RGHCLಗೆ, RHCLಗೆ ಎರಡೂ ಹೇಳಿ ನೀವು, ಏನು ತೊಂದರೆ ಇಲ್ಲ. ನನ್ನ ಹೃದಯಪೂರ್ವಕವಾದಂಥ ನನ್ನದೇ ಮತ್ತು ನನ್ನ ಮಡದಿಯವ್ರ ಕಡೆಯಿಂದ ಇಬ್ಬರ ಕಡೆಯಿಂದನೂ ಅವ್ರಿಗೆ ನಾವು ಸದಾ ಚಿರಋಣಿ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ 6 ಟೈಲ್ಸ್ ಹಿಂಗೈತೆ, 12 ಅಡಿ, ಹಿಂಗೆ 8 ಅಡಿ ಐತೆ. ಇಲ್ಲಿ ಟಿವಿಗೆ ಕೊಡುವಂಥ ಕನೆಕ್ಷನು, ಫೋನು ಮತ್ತು ಟಿವಿ. ಇಲ್ಲಿಗೆ ಟಿವಿಗೆ ಇದು, ಇಲ್ಲೊಂದು ಟಿವಿ ಬರುತ್ತೆ. ವೆರಿ ಗುಡ್. ಡೋರ್ ಮಾತ್ರ ಭಾಳ ದಪ್ಪದಾಗಿದೆ. ಹೆಚ್ಚು ಕಡಿಮೆ 1.5 ಇಂಚ್ ಡೋರ್ ಇದೆ ಆಯಿತಾ. ನೋಡಿ, ಇದು ಡೋರ್ ಬಾಕ್ಲಾಗಿದೆ. ಇಲ್ಲಿ ನಿಮಗೆ DP ಸ್ವಿಚ್ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಆನ್ ಇದೆ. ಲೈಟ್ ಹಾಕಿಲ್ಲ ಅಷ್ಟೇ, ಎಲ್ಲ ಆನ್ ಇದೆ. ಕರೆಂಟೇ ಇಲ್ವಲ್ಲ, ನಾನು ಲಿಫ್ಟಲ್ಲಿ ಎಲ್ಲಿ ನಡ್ಕೊಂಡು ಬಂದಲ್ಲ. ಇದು DP
DP ಆದ ನಂತರ ನಮ್ಮ ಮಡದಿಯ ಕಿಚನ್. ನಮ್ಮ ಮಡದಿಯ ಕಿಚನ್ ಅಂತ ಏನಿಲ್ಲ, ನಾನು ಅಡುಗೆ ಮಾಡ್ತೀನಿ ಅವ್ರ ಜೊತೆ ಕೆಲವೊಮ್ಮೆ, ನಮಗೂ ಮಾಡೋಕ್ಕೆ ಬರ್ತದೆ. ನಾನು ಯಾವತ್ತೂ ಅವ್ರು ಅಡುಗೆ ಮಾಡಲಿ ಅಂತಲೇ ಹೇಳಲ್ಲ. ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣವೇ ಇದು ಕಿಚನ್ಗೆ ಲೈಟು. ಇಲ್ಲಿ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನಂತಾರೆ ಅದಕ್ಕೆ, ಏನ್ರಿ ಅದು, ಫ್ರಿಡ್ಜ್ ಇಟ್ಕೊಬೋದು. ಫ್ರಿಡ್ಜಿಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಮೇಲ್ಗಡೆ ಸಜ್ಜಾ ಸಖತ್ತಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಇಟಾಲಿಯನ್ ಕಿಚನ್ ಥರ ಇದನ್ನು ಕ್ಲೀನಾಗೆ ವಿತ್ ವಾಲ್ ರೂಫ್ ಥರ ರೆಡಿ ಮಾಡಿಸ್ಕೊಂಡು ಇದನ್ನು ಫುಲ್ ಪ್ಯಾಕ್ ಮಾಡ್ಕೊಬೋದು. ಕಿಚನ್ ಭಾಳ ವಿಸ್ತಾರವಾಗೈತೆ. ಕಿಚನ್ ಎಷ್ಟೈತೆ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, 1 2 3 4 5 ಮುಕ್ಕಾಲು ಟೇಲ್ಸು, 5 ಮುಕ್ಕಾಲು ಟೇಲ್ಸ್. ಅಲ್ಲೊಂದು ಕಾಲು ಸೇರಿಸಿದ್ರೆ 6 ಟೇಲ್ಸ್ ಅಂದ್ಕೊಳ್ಳಿ. 12 ಅಡಿ ಹಿಂಗೈತೆ. ಇಲ್ಲಿ 2 ಟೇಲ್ಸ್ ಐತೆ. ಸೊ 4 ಅಡಿ 4.25 ಅಡಿ ಐತೆ. ಇದು ಸ್ಪೇಷಿಯಸ್ ಆಗೈತೆ, ಏನು ತೊಂದರೆ ಇಲ್ಲ. ಕಿಚನ್ಗೂ ಅಷ್ಟೇ ಸಜ್ಜಾ ಭಾಳ ಬ್ಯೂಟಿಫುಲ್ ಆಗೈತೆ. ನಲ್ಲಿ ಇನ್ನೂ ಹಾಕಿಲ್ಲ. ನಲ್ಲಿ ಹಾಕಿಲ್ಲ ಅಂದರೆ ಅವ್ರು ಯಾವಾಗ ನಮ್ಗೆ ವ್ಯವಸ್ಥೆ ಮಾಡ್ತಾರೆ? ಅಲ್ಲಿ ನಲ್ಲಿ ಹಾಕಿಲ್ಲ, ಅಲ್ಲಿ ಪೈಪ್ ಹಾಕಿಲ್ಲ. ನಮ್ಮನೆ ಇದು ನಾವು ಕೇಳಬೇಕಾಗಿರೋಂಥ ವಿಚಾರ. ಕಾಂಟ್ರಾಕ್ಟ್ರು ಇಲ್ಲ ಯಾರು ಅವರೇ, ಅದನ್ನು ಕೇಳೋಣ. ಕಾಫಿ ಗಿಫಿ ಏನೇನು ಚೆನ್ನಾಗಿರೋ ಟೇಲ್ಸ್ ಹಾಕೋರೆ. ವೆಂಟಿಲೇಷನ್ಗೆ ಒಂದು ಜಾಗ ಕೊಟ್ಟಿದ್ದಾರೆ. ಆ ಜಾಗನೂ ನಾವು ಫ್ಯಾನ್ ಹಾಕೋತೀವಿ. ಇಲ್ಲಿ ಲೈಟ್ ಅಂತ ಅಂದರೆ ಇದು ನಿಮಗೆ ಅಲ್ಲಿ ಲೈಟ್ ಇಲ್ಲ ಅಂತ ಇಲ್ಲಿ ಲೈಟ್ ಹಾಕೋಬೋದು. ಇದು ಬಂದು ನಿಮಗೆ ಏನ್ರಿ ಅದು, ಮಿಕ್ಸಿ ಓವನ್ನು ಇಟ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಆಯಿತಾ? ಇದು ಚೆನ್ನಾಗಿದೆ. ಏನಂತಾರೆ ಇದನ್ನು, ವಾಶ್ ಬೇಸಿನ್. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಆಯಿತಾ? ಇಲ್ಲಿ ವಾಟರ್ ಫಿಲ್ಟರ್ ಇಟ್ಕೊಳ್ಳೋದಕ್ಕೋಸ್ಕರ ಆನ್ ಮಾಡಿಕ್ಕಿದ್ದಾರೆ ನೋಡಿ. ಇಲ್ಲಿಂದಲೇ ನೀವು ಕನೆಕ್ಷನ್, ಟೀ ಕನೆಕ್ಷನ್ ತೊಗೊಂಡು ವಾಟರ್ ಫಿಲ್ಟರ್ನ ಅಲ್ಲಿಗೆ ಹಾಕೋಬೋದು. ಇವಾಗ ತೋರಿಸ್ತೀನಿ ಮಜಾ. ಯುಟಿಲಿಟಿ ರೂಮ್ಗೆ ಏನು ಚೆನ್ನಾಗಿ ಬಾಗಿಲು ಕೊಟ್ಟವ್ರೆ ನೋಡಿ, ಎಷ್ಟು ದಪ್ಪ ಐತೆ. ಇದನ್ನು 1 ಇಂಚ್ ಐತೆ ಇದು. ಆಯಿತಾ? ಯುಟಿಲಿಟಿ ರೂಮು ನಾನು ಈಗ ಗಂಟ ಎಲ್ಲ ಕಡೆ ತೋರಿಸ್ದೆ. ಇದ್ರ ಮುಂಚೆನೂ ದೇವಗೆರೆ ತೋರಿಸ್ದೆ, ಬಟ್ ಒಳಗಡೆ ತೋರಿಸಿರ್ಲಿಲ್ಲ. ಇವತ್ತು ನನ್ನ ಸ್ವಂತ ಮನೆಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣವೇ ನಿಮಗೆ ಯುಟಿಲಿಟಿ ರೂಮ್ ನೋಡಿ ಎಷ್ಟು ವಿಸ್ತಾರವಾಗೈತೆ. ಇಲ್ಲಿ ವಾಷಿಂಗ್ ಮಿಷಿನು ಹಾಕೊಂಡ್ರು ನಾನು. ಇಲ್ಲೂ ಜಾಗ ಇದೆ, ಒಳ್ಳೆ ಗಾಳಿ ಬೆಳಕು. ಓಹೋ, ಏನ್ರಿ ಪ್ರಪಂಚನೇ ಕಾಣ್ತದೆ ಪಕ್ಕದಲ್ಲೆಲ್ಲ. ಕಾಂಪೌಂಡು ಜೋರಾಗಿ ಐತಪ್ಪು, ಸಖತ್ ಜೋರಾಗೈತೆ. ಪಾರ್ಕಿಂಗ್ ಎಲ್ಲ ಜೋರಾಗೈತೆ. ಎಲ್ಲ ಫುಲ್ ನೀಟ್ ಆಗ್ಬಿಟ್ಟೈತೆ. ಬ್ಯೂಟಿಫುಲ್. ಇದನ್ನು ಕ್ಲೋಸ್ ಮಾಡಿದೆ. ಇಲ್ಲೇನೋ ಇಲ್ಲಿ ಟೇಲ್ಸ್ ಹಾಕೋರೆ. ಇದು ಟೇಲ್ಸ್ ಹಾಕಿರೋದು ನೋಡಿ. ಇದು ಟೇಲ್ಸ್ ಹಾಕೋರೆ, ಇಲ್ಲೂ ಟೇಲ್ಸ್ ಹಾಕೋರೆ. ಇದು ನಿಮ್ಮ ವಾಷಿಂಗ್ ಮಿಷಿನ್ಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಕೆಳಗಡೆ ಅದಕ್ಕೆ ಹೋಗುತ್ತೆ. ಇಲ್ಲೆಲ್ಲ ನೀವು ಹಾಕೊಂಡು ಮೇಲ್ಗಡೆ ಬಟ್ಟೆ ಒಣಗಾಕೋದು ಎಲ್ಲಿ ಅಂತ ಅಂದ್ರಲ್ಲ, ಅದಕ್ಕೆ ವಾಲ್ ಮೌಂಟೇ ಬರುತ್ತೆ. ಅದನ್ನು ಆರಾಮಾಗಿ ಹಾಕೋಬೋದು. ಇದು ಏನಪ್ಪ ಅದು ತಡೆದಿದ್ದು, ಇದು ಕೆಳಗಡೆ ಇರೋದಕ್ಕೆ ನೀರು ಹೋದರೆ ಹಂಗೆ ಹೋಗ್ಲಿ ಅಂತ ಇದನ್ನು ಸ್ವಲ್ಪ ಹೈಟ್ ಮಾಡೋರು. ಒಳ್ಳೆಯದೇ ಅದು. ಆಯಿತಾ? ಇಲ್ಲಿ ವಾಶ್ ಬೇಸಿನಿಂದ ಹೋಗೋದಕ್ಕೆ ಸಪ್ರೇಟಾಗಿ ಅದಕ್ಕೆ ಪಟ್ಟಿನೇ ಕೊಟ್ಟವ್ರೆ, ಅದಕ್ಕೆ ತೂತು ಕೊಟ್ಟವ್ರೆ. ಅದು ಫುಲ್ ಕವರ್ ಮಾಡಿದ್ದಾರೆ. ನೀರು ಯಾವುದೇ ಕಾರಣಕ್ಕೆ ಈ ಕಡೆ ಆ ಕಡೆ ಹೋಗಬಾರ್ದು ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಯಿತಾ? ಇವಾಗ ಬನ್ನಿ ಬೇರೆ ಕಡೆ ಹೋಗೋಣ. ಇದೇನಿದು, ಅಲ್ಲಪ್ಪ ಮಾಡುವಾಗ ಸ್ವಲ್ಪ ಸರಿಯಾಗಿ ಮಾಡಿಲ್ಲ, ಏನು ತೊಂದರೆ ಇಲ್ಲ. ಈಗ ನಾವು ಬಾತ್ರೂಮ್ ಕಡೆಗೆ ಹೋಗೋಣ. ಓಕೆ, ಬಾತ್ರೂಮು ಇದು ಯಾವುದೋ ಗಟ್ಟಿ ಮೆಟೀರಿಯಲ್ಲೇ, ಬಟ್ ಉದ್ದದಲ್ಲ, ಪರವಾಗಿಲ್ಲ. ಉದ್ದ ಹಾಕಲ್ಲ ಬಾತ್ರೂಮ್ಗೆ, ನೀರು ಬಿದ್ದು ಹಾಳಾಗೋಗುತ್ತೆ. ಇದು ಬಾತ್ರೂಮ್ದು, ಇದು ಪ್ಲಾಸ್ಟಿಕ್ ಹಾಕವ್ರೆ. ಇರಲಿ, ನಾವು ಬಂದಮೇಲೆ ಬೇರೆ ರೆಡಿ ಮಾಡಿಸ್ಕೊಳ್ಳೋಣ. ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣವೇ ನಿಮಗೊಂದು ಏನ್ರಿ ಇದು ವಾಶ್ ಬೇಸಿನ್, ಆಮೇಲೆ ಒಂದು 7.5 ಅಡಿ ನಿಮಗೆ ಟೇಲ್ಸ್ ಕೊಟ್ಟಿದ್ದಾನೆ. ಮೇಲ್ಗಡೆ ಗೀಝರ್ಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಗೀಝರ್ಗೆ 2 ಪೈಪು. ಇಲ್ಲೂ ಪೈಪ್ ಇನ್ನೂ ಹಾಕಿಲ್ಲ, ಬಟ್ ಅಲ್ಲಿ ಭಾಳ ಫಾಸ್ಟಾಗಿ ಆಗಿದೆ. ಇದ್ರ ಮುಂಚೆ ನಾನು ಬಂದಾಗ ಇದನ್ನು ತೋರಿಸಿ ಪೈಪೊಂದು ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ, ಬಟ್ ಕೊಡ್ತಾರೆ. ಇಲ್ಲೇ ನೀವು ಶವರ್ ಹಾಕೊಬೋದು. ಇದೆಲ್ಲ ಚೆನ್ನಾಗೇ ಇದೆ, ಬ್ಯೂಟಿಫುಲ್ ಆಗಿ. ಇಲ್ಲೂ ಟೇಲ್ಸ್ ಹಾಕಿದ್ದಾರೆ, ಬ್ಯೂಟಿಫುಲ್. ಇಲ್ಲಿ ಲೈಟಿನ ವ್ಯವಸ್ಥೆ ಇದೆ, ಬಟ್ ವಿಸ್ತಾರವಾಗೈತೆ ರೀ, ಏನು ತೊಂದರೆ ಇಲ್ಲ. ಆರಾಮಾಗಿ ಇಲ್ಲಿ ನಾವು ಹ್ಯಾಂಗರ್ ಹಾಕೊಂಡು ಕ್ಲೀನಾಗಿ ಸ್ನಾನಕ್ಕೆ ನೋಡಿ ಎಷ್ಟು ಕ್ಲೀನಾಗಿದೆ. ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಆಯಿತಾ? ಸ್ವಲ್ಪ ವೈಡ್ ಆ್ಯಂಗಲಲ್ಲೇ ತೊಗೊಳ್ಳಿ, ಗೊತ್ತಾಗಲಿ. ಇಲ್ಲಿ ನೋಡಿ, ಇಲ್ಲೇನೋ ಇದು
15 ಆ್ಯಮ್ಸು. ಓ ಇದು ಗೀಝರ್ಗೆ ಇರಬೇಕು. ಇದು ಗೀಝರ್ ಆನ್ ಮಾಡಬೇಕು ಅಂದರೆ ಇಲ್ಲಿಂದಾನೇ ಆನ್ ಮಾಡ್ಬೋದು. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಗೀಝರ್ ಆನ್ ಆಗುತ್ತೆ. ಅದಕ್ಕೆ 15 ಆ್ಯಮ್ಸ್ ಒಂದು ಹಾಕ್ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಇಲ್ಲಿಗೊಂದು ಲೈಟು, ಅಲ್ಲಿಗೊಂದು ಲೈಟು, ಟಾಯ್ಲೆಟ್ಗೊಂದು ಲೈಟು. ಟಾಯ್ಲೆಟು ಇದಕ್ಕೂ ಅದೇ ಥರ ಕೊಟ್ಟವ್ರೆ. ಗಟ್ಟಿಗೆ ಇರಬೇಕಾಗಿತ್ತು ಇದು ಇಲ್ಲಿ. ಆಮೇಲೆ ಇಲ್ಲಿ ಟಾಯ್ಲೆಟ್ಗೆ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ಇದು ಹಿಂಗೆ ಹೋದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಕುತ್ಕೊಂಡು ನೋಡೋಣ. ನಾನು ಹಿಂಗೆ ಕುತ್ಕೊಂಡೆ ಅಂದರೆ, ಈಗ ನಾನು ಬಾಕ್ಲು ಹಾಕೋಬೇಕು ಅಂದರೆ ಹಿಂಗೆ ತಿರ್ಕೋಬೇಕು. ಏನು ತೊಂದರೆ ಇಲ್ಲ. ಸ್ವಲ್ಪ ಇರೋದಕ್ಕೊಂದು ಸೂರಾಯಿತು. ಇಲ್ಲೊಂದು ಸಣ್ಣ ಬಕೆಟು, ಇಲ್ಲೇ ಅದೇನಂತಾರೆ ಸ್ಪ್ರೇ ಹಾಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸ್ಪ್ರೇ ಬರುತ್ತೆ. ಕ್ಲೀನಾಗಿದೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಕೆಳಗಡೆಗೆ ಹೋಗುತ್ತೆ ನೀರು, ಇಲ್ಲಿಂದ ಆಚೆ ಹೋಗಬಾರ್ದು ಅಂತ. ಆಯಿತಾ? ಎಂಟ್ರನ್ಸ್ ಬನ್ನಿ. ಇಲ್ಲಿ ಇದು ಸಿಮೆಂಟಿಂದೆ, ಇದು ಸಿಮೆಂಟಿಂದೆ. ದೇವಗೆರೆನಲ್ಲಿ ನಿಮಗೆ ಎಂಟ್ರನ್ಸ್ ಡೋರು ಎಕೋ ಹೊಡಿತಾ ಇದ್ದಾರೆ. ಇರಲಿ, ಎಂಟ್ರನ್ಸ್ ಡೋರು ಮತ್ತು ಬೆಡ್ರೂಮ್ ಇದು ಎರಡೂ ವಾಸ್ಕಲ್ಲು ನಿಮಗೆ ಸಿಮೆಂಟನ್ನು ಬರುತ್ತೆ. ಇದು ಚೆನ್ನಾಗಿದೆ. ಇದು ಎಷ್ಟು ಇದೆ? 1 2 3 4 8 ಅಡಿ. ಹಿಂಗೆ 1 2 3 4 5 5 ಅಂದರೆ 10. 10ಕ್ಕೆ 8 ಇದೆ ಬೆಡ್ರೂಮ್. ಬನ್ನಿ ವಾಡ, ಬನ್ನಿ ವಾಡ, ಬನ್ನಿ ವಾಡ, ಬನ್ನಿ. ಬೆಡ್ರೂಮ್ ಇದು ನಮ್ಮ ಯಜಮಾನ್ರದ್ದು ಮನೆ. ಇಲ್ಲಿ ಸ್ವಲ್ಪ ಇನ್ನೂ ಕೆಲಸ ಮಾಡಿಲ್ಲ. ಇಲ್ಲೊಂದು ಟೇಲ್ಸ್ ಹಾಕಿಲ್ಲ ಇವರು. ಯಾಕೆ ಹಾಕಿಲ್ಲ? ಏನ ಹಾಕಿರೋದು ಬಿದೋಗೈತಾ? ಯಾಕೆ? ಸಿಮೆಂಟ್ ಐತೆ, ಬಟ್ ಹಾಕಿರೋದು ಬಿದೋಗೈತೆ. ಸಣ್ಣ ಪುಟ್ಟ ಅದೆಲ್ಲ ಆಮೇಲೆ ಮಾಡಿಸ್ಕೊಳ್ಳೋಣ. ಏನಪ್ಪ ಪಾರಿವಾಳಗಳೇ, ಚೆನ್ನಾಗಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಓಹೋ, ಮೊಟ್ಟೆ ಬೇರೆ ಇಕ್ಕಿದ್ದೀರೋ? ಮೊಟ್ಟೆ, ವೆರಿ ಗುಡ್. ಬನ್ನಿ ಬನ್ನಿ ಬನ್ನಿ, ನಮ್ಮ ಪಾರಿವಾಳ ತೋರ್ಸೋಣ ಬನ್ನಿ. ನಮ್ಮ ಮನೆ ಅಂಗಳದಲ್ಲಿ ಪಾರಿವಾಳ ಅವರು 2 ಮೊಟ್ಟೆಯನ್ನು ಇಟ್ಟಿದ್ದಾರೆ ನೋಡಿ. ಅಲ್ಲಿ 2 ಮೊಟ್ಟೆ ಇಟ್ಟಿದ್ದಾರೆ. ಅಲ್ಲಿ 2 ಪಾರಿವಾಳ, ಗಂಡು ಹೆಣ್ಣು ಇಬ್ಬರು ಇದ್ದಾರೆ. ಹತ್ತಿರದಿಂದ ತೋರಿಸ್ತೀನಿ. ಅಲ್ಲಿ ನೋಡಿದ್ರ ಕಾಣಿಸ್ತಾ? 2 ಪಾರಿವಾಳ ಐತೆ. ಅದ್ರ ಪಕ್ಕದಲ್ಲೇ 2 ಮೊಟ್ಟೆನೂ ಐತೆ. ಇದು ನಮ್ಮ ಮನೆ ಹತ್ರ ನಮ್ಮ ಮನೆ ಬೆಡ್ರೂಮ್ ಆಚೆ ಇರೋವಂಥದ್ದು. ವೆರಿ ಗುಡ್. ಇದು 2ಕ್ಕೆ ಬೇಡ, 1ಕ್ಕೆ ಹಾಕೊಳ್ಳೋಣ. ವೆರಿ ಗುಡ್. ಇಲ್ಲೊಂದು ಸ್ವಲ್ಪ ಇದೊಂದು ಯಾವುದೋ ಟೇಲ್ಸು ನನ್ನ ಮನೆಯಲ್ಲಿ ನೋಡಿ. ಅದಕ್ಕೆ ಹೇಳೋದು ನನ್ನ ಮನೆ ಅನ್ನೋದು ಬಂದ್ಬಿಡ್ತದೆ ನೋಡಿ. ಎಲ್ಲ ಕರೆಕ್ಟಾಗೈತೆ. ಇದೊಂದು ಟೇಲ್ಸ್ ಯಾವುದೋ ಒಂದು ಬಿದೋಗೈತೆ ಇಲ್ಲಿ ಈ ಕಿಟಕಿನಲ್ಲಿ. ಇರಲಿ, ಏನು ತೊಂದರೆ ಇಲ್ಲ. ಅದೇನೋ ನಟ್ಟಿಗಿಟ್ಟು ಫಿಟ್ ಮಾಡುವಾಗ ನೋಡಿ, ಈ ಥರ ನಟ್ಟು ಫಿಟ್ ಮಾಡುವಾಗ ಎಲ್ಲ ಬಿದೋಗ್ಬಿಟ್ಟೈತೆ. ಇರಲಿ, ಏನು ತೊಂದರೆ ಇಲ್ಲ. ಇದನ್ನು ಕ್ಲೋಸ್ ಮಾಡೋಣ. ಧೂಳು ಬರುತ್ತೆ ಸಮಯ, ನಾನು ಕ್ಲೀನ್ ಮಾಡಬೇಕಾಗಿರೋದು ನಾವೇನೆ. ಆಯಿತಾ? ಇದು ಬೆಡ್ರೂಮು ನೋಡಿ. ಸಜ್ಜ, ಬ್ಯೂಟಿಫುಲ್ ಸಜ್ಜ. ಆಯಿತಾ? ಈಗ ನಮ್ಮ ಮಡದಿ ಅವರು ಮನೆ ನೋಡ್ತಾ ಇದ್ದಾರೆ. ನೋಡಲಿ. ಎಲ್ಲೋದ್ರಪ್ಪ ಅವರು? ಅಲ್ಲಿ ನಿಂತ್ಕೊಂಡು ಫೋಟೋ ಗೀಟೋ ಹಿಡ್ಕೊತಾವ್ರೆ. ಹಾಲು ದೊಡ್ಡದಾಗೇ ಇದೆ. ಮೇಲ್ಗಡೆ ಸ್ವಲ್ಪ ರೂಫ್ ಟಾಪ್ಗೆ ಸರಿಯಾಗಿ ಬಣ್ಣಗಳನ್ನ ಹೊಡೆದಿಲ್ಲ. ಒಂದೇ ಕೋಟ್ ಮಾಡವ್ರೆ ಅಂತ ಅನಿಸುತ್ತೆ. ಮೇಲ್ಗಡೆ ಎಲ್ಲ ಬಣ್ಣಗಳೆಲ್ಲ ಸರಿಯಾಗಿ ಹೊಡೆದಿಲ್ಲ. ಇರಲಿ. ಈ ಕಡೆಯಿಂದ ತೋರಿಸಿದ್ನ ನಾನು. ಹೌದು, ತೋರಿಸ್ದೆ ನಾನು. ಇನ್ನೊಂದು ಸರ್ತಿ ತೋರಿಸ್ಬಿಡೋಣ. ಆಹಾ, ಏನು ಜಾಗ ರೀ ನೋಡ್ರಿ. ಇದನ್ನು ನಾನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ಮಸ್ತ್ ಕಾಣುತ್ತೆ ಅಲ್ವಾ? ಅದರ ಸಂತೋಷನೇ ಬೇರೆ ರೀ. ನಿಜ. ದಯವಿಟ್ಟು ಪ್ರತಿಯೊಬ್ಬರೂ ಇನ್ನೂ ಸಿಗುವಂಥ ಮಾಹಿತಿ, ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಮಾಹಿತಿಗಳ ಬಗ್ಗೆ ಹೇಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನಮ್ಮ ಮನೆ. ಇದು ನಮ್ಮ ಮನೆ ದೇವಗೆರೆನಲ್ಲಿ ಇರೋವಂಥದ್ದು. ಭಾಳ ದಿನದ ನಂತರ ರೆಡಿ ಆದಮೇಲೆ ಬನ್ನಿ, ರೆಡಿ ಆದಮೇಲೆ ಬನ್ನಿ ಅಂತ ಇದ್ರು. ರೆಡಿ ಆಯಿತು. RGRHCLಯಿಂದ ನನಗೆ ಕರೆ ಬಂದಿತ್ತು. ಕರೆ ಬಂದಿದ ತಕ್ಷಣ ನಾನು ಹೋಗಿ ನೋಡ್ಕೊಂಬರ್ತೀನಿ ಸ್ವಾಮಿ. ಅದಾದಮೇಲೆ ಬೇಕಾಗಿರುವಂಥ ಮಿಕ್ಕಿದ ಹಣವನ್ನು ಕಟ್ಟಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಂದೆ. ಎಲ್ಲ ಆಯಿತು. ಆದ ನಂತರ ನಮ್ಮ ಕೀ
ನಮ್ಗೆ ಕೊಟ್ಟರು ನೋಡ್ಕೊ ಬನ್ನಿ ಸ್ವಾಮಿ ಅಂತ. ನಾನು ನೋಡೋದಕ್ಕೆ ಅಂತಲೇ ಬಂದೆ. ಇಲ್ಲಿ ಬಾತ್ರೂಮು ನೋಡಿ, ಬಾತ್ರೂಮು, ಇದು ಕಿಚನ್ನು, ಇದು ಬಾತ್ರೂಮು, ಇದು ಮೇಡಮ್ನವರು, ಇದು ಟಾಯ್ಲೆಟು ಭಾಳ ಚೆನ್ನಾಗಿದೆ. ಇದು ಬೆಡ್ರೂಮು, ನಾನು ಸ್ವಲ್ಪ ದೂರದಿಂದನೇ ತೋರಿಸ್ತೀನಿ. ಓಕೆ, ಇದು ನೋಡಿ, ಈ ಟಿ ವಿಗೆ ಸ್ವಿಚ್ಚು, ಆಯಿತಾ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ಇದೆಲ್ಲ ಇರ್ತವೆ. ಇದು ಎಂಟ್ರೆನ್ಸ್ ಬಂದಿದ ತಕ್ಷಣ ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಮೇಲ್ಗಡೆ ಸ್ವಲ್ಪ ಇನ್ನೊಂದು ಕೋಟು ಪೇಂಟ್ ಹೊಡಿಬೇಕಾಗಿತ್ತು, ಹೊಡೆದಿಲ್ಲ, ಇರಲಿ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋದು. ಈ ಮೇಲ್ಗಡೆ ಫ್ಯಾನಿಗೆ, ಆಯಿತಾ. ಈಗ ಬನ್ನಿ ಆಚೆ ಹೋಗೋಣ. ಅಷ್ಟೇ ಆಯಿತು. ಎಷ್ಟೊತ್ತಿದ್ರೂ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ಬೇರೆ ಥರ ಟೇಲ್ಸ್ ಹಾಕಿದ್ದಾರೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಬೇಕು. ಪಕ್ಕದಲ್ಲೇ ಇದೆ ಅಂದರೆ ಜಾಗ ಇಲ್ಲಿ ಸ್ವಲ್ಪ ನಮಗೆ ಕ್ಲೀನಾಗಿರುತ್ತೆ, ಏನು ತೊಂದರೆ ಇಲ್ಲ, ಆಯಿತಾ. ಇದು ಫ್ಲ್ಯಾಟ್. ಎಲ್ಲ ಕ್ಲೋಸ್ ಮಾಡೈತೆ, ನೋಡ್ಕೊಳ್ಳಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಸ್ನೇಹಿತರೆ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಇದರ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ಇನ್ನು ಬರೋ ಸಂಚಿಕೆಯಲ್ಲಿ ಇನ್ನೂ ಭಾಳ ಇದೆ, ಇನ್ನೂ ಭಾಳ ಹೇಳ್ತೀನಿ ನಿಮಗೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥದ್ದು ಪ್ರತಿಯೊಂದು ಹೇಳ್ತೀನಿ ನಾನು ನಿಮಗೆ. ಸೌಲಭ್ಯಗಳು ನಿಮ್ಮ ಹಕ್ಕು. ನಮ್ಮ ಭಾರತ ದೇಶದಲ್ಲಿ ಸಿಗುವಷ್ಟು ಸುವಿಧೆಗಳು, ಸ್ಕೀಮ್ಗಳು ಇನ್ನಿತರ ಯಾವುದೇ ಜಾಗದಲ್ಲಾದರೂ ಕೊಡೋದಿಲ್ಲ. ಅಂಥದ್ರಲ್ಲಿ ನೀವು ಅದಕ್ಕೆ ಅರ್ಹರಾಗಿದ್ದ ಪಕ್ಷದಲ್ಲಿ ನೀವು ಅದನ್ನು ಪಡಿಬೋದು. ದಯವಿಟ್ಟು RGRHCLಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ನಮ್ಮ ಮೇಡಮ್ನವರು ಬಾಕ್ಲಾಗ್ತಾ ಇದ್ದಾರೆ. ಇಲ್ಲಿ ಗಂಟ ನಾವು ನೋಡಿದ್ದು ಭಾಳ ಸಂತೋಷ ಆಯಿತು. ಅವರು ಬಾಕ್ಲಾಗ್ತಾ ಇದ್ದಾರೆ. ಅದ್ರದ್ದು ಫೋಟೋ ಇಟ್ಕೊಂಬಿಡಿ. ಅದು ಕೀದು ಏನಾದರೂ ನಂಬರ್ ಇದ್ದರೆ ಅದ್ರದ್ದೊಂದು ಫೋಟೋ ಇಟ್ಕೊಂಬಿಡಿ. ಇದ್ರದ್ದು ಒಂದು ಫೋಟೋ ಇಟ್ಕೊಳ್ಳಿ, ಆಯಿತಾ. ಈ ನಂಬರ್ದೊಂದು ಹತ್ತಿರದಲ್ಲೇ ಫೋಟೋ ಇಟ್ಕೊಳ್ಳಿ. ಅದೊಂದು ಹತ್ತಿರದಲ್ಲೇ ಫೋಟೋ ಇಟ್ಕೊಳ್ಳಿ. ಪ್ಲಸ್ ಕೀದೂ ಒಂದು ಫೋಟೋ ಇಟ್ಕೊಳ್ಳಿ. ಪೂರ್ತಿ ಕೀ ಗೊಂಚೆ ಕೊಟ್ಟರು, ಅದರಲ್ಲಿ ಯಾವುದೈತೆ ನೋಡಿ ಸ್ವಾಮಿ ಅಂತ. ಸೊ ಎಲ್ಲ ನಮ್ಮ ಮನೆ ಹತ್ರ ಬಂದು ಈಗ ನೋಡ್ದೋ. ಆ್ಯಂಡ್ ಸೆಕ್ಯೂರಿಟಿ ಸಿಸ್ಟಮ್ ನೋಡ್ತಾ ಇದ್ದೀವಿ ನೋಡಿ. ಸೆಕ್ಯೂರಿಟಿ ಸಿಸ್ಟಮು ಮಸ್ತ್ ಇದೆ, ಭಾಳ ಚೆನ್ನಾಗಿದೆ. ಇದು ಗ್ಲಾಸ್ ಇರಬೇಕಾಗಿತ್ತು, ಇಲ್ಲಿ ಗ್ಲಾಸ್ ಇಲ್ಲ. ಓಕೆ, ಇರಲಿ. ಅದಾದ ನಂತರ ಇಲ್ಲಿ ಅಲಾರಾಮು, ಇಲ್ಲೊಂದು ಅಲಾರಾಮ್ ಐತೆ. ಏನಿದು ಟಾಕ್ ಬ್ಯಾಕ್ ಸ್ಪೀಕರ್. ಓಹೋ, ಆ ಥರ ಕೆಳಗಡೆಯಿಂದ ಯಾರಾದರೂ ಮಾತಾಡಿದ್ರೆ ಅದಕ್ಕೆ. ಅದೇನದು ಬೂಸ್ಟರಾ ಏನದು? ಹತ್ರದಲ್ಲಿ ನೋಡೋಣ ಅಲ್ವಾ? ಏನದು? ಏನ್ರಿ ಇದು? ಊಟರ್ ಅಂತೆ, ಏನೋ ಗೊತ್ತಿಲ್ಲ. ಇಲ್ಲಿ ಬಂದು ಟಾಕ್ ಬ್ಯಾಕ್ ಸ್ಪೀಕರ್ ಅಂತ ಇದು. ಸರಿ, ಫೈರ್ ಎಕ್ಸಿಟ್ಟು ಇಲ್ಲಿಂದ. ಇವಾಗ ಇಲ್ಲಿಂದ 11th ಫ್ಲೋರಿಂದ ನಾವು ಕೆಳಗಡೆ ಇಳಿಯೋಣ. ಮನೆ ಪಕ್ಕದಲ್ಲೇ ಲಿಫ್ಟ್ ಐತೆ. ಈ ಕಡೆನೂ ತೋರಿಸ್ತೀನಿ, ನಾನು ಈ ಕಡೆನೂ ತೋರಿಸ್ದೆ ಅನ್ನಿಸ್ತಿದೆ. ಸೊ ಸ್ನೇಹಿತರೆ, ಇಲ್ಲಿ ಗಂಟ ನೀವು RGRHCLಯಿಂದ ಪಡೆದಿರೋಂಥ ಕನಸಿನ ಮನೆ, ನನ್ನ ಕನಸಿನ ಮನೆ ನೋಡಿದ್ರಿ. ಎಲ್ಲರೂ ದಯವಿಟ್ಟು ನಿಮ್ಮ ಆಶೀರ್ವಾದಗಳನ್ನ ಕೊಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅದೇ ಥರ RGRHCLಯಿಂದ ಪಡಿತಾ ಇರೋವಂಥ ಪ್ರತಿಯೊಬ್ಬರು ಅಕ್ಕ ತಂಗಿದಿರಿಗೆ, ಅಣ್ಣ ತಮ್ಮದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಪ್ರತಿಯೊಬ್ಬರಿಗೂ ಇದೇ ಥರ ಮನೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. RGRHCLಲ್ಲಿ ದಯವಿಟ್ಟು ಫಸ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮೊದಲನೇ ಠೇವಣಿ ಬಂದು ಇವಾಗ 50,000 ಇದೆ. ನಾನು ಕಟ್ಟಿದಾಗ 1 ಲಕ್ಷ ಇತ್ತು. ಸೊ ಇವಾಗ 50,000 ಇದೆ. ಆಮೇಲೆ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಪ್ರೈಸ್ ಆಫ್ ಮೆಟೀರಿಯಲ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕಾಸ್ಟ್ ಆಫ್ ಮನೆಯೂ ಜಾಸ್ತಿ ಆಗಿದೆ. 13,23,000 ಏನೋ ಇದೆ. ಬಟ್ ಸಬ್ಸಿಡಿ ಮಾತ್ರ ಅಷ್ಟೇ ಇದೆ, 3,50,000 ಮತ್ತು 2,70,000. ಜನರಲ್ಗೆಲ್ಲ 2,70,000. SC/ST ಅವ್ರಿಗೆ ನಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಅಕ್ಕ ತಂಗಿದಿರಿಗೆ, ಅಣ್ಣ ತಮ್ಮದಿರಿಗೆ 3,50,000 ರೂಪಾಯಿ ಸಬ್ಸಿಡಿ ಇದೆ. ಎಲ್ಲ ಬ್ಯಾಂಕ್ಗಳು ನಿಮಗೆ ಲೋನ್ ಕೊಡ್ತಾರೆ. ದಯವಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ಪ್ರತಿ ಎಪಿಸೋಡಲ್ಲೂ ನಾನು ಹೇಳ್ತೀನಿ, ಕುಂದುಕೊರತೆಗಳು ಇರ್ತವೆ, ಇಲ್ಲ ಅಂತ ಹೇಳಲ್ಲ. ಆದರೆ ದಯವಿಟ್ಟು ನಾನು ಹೇಳೋವಂಥದ್ದು, ಫಸ್ಟು ಅಪ್ಲಿಕೇಶನ್ ಹಾಕಿ, ಫಸ್ಟು ನಾಂದಿ ಹಾಡಿ, ಫಸ್ಟು ಅದನ್ನು ಶ್ರೀ ಗಣೇಶ ಮಾಡಿ,
ಅಂದರೆ ಫಸ್ಟು ಪ್ರಾರಂಭ ಮಾಡಿ ಅಂತ. ನೀವು ಒಂದು ಸತಿ ಅಪ್ಲಿಕೇಶನ್ ಹಾಕೊಂಡು ನಂತರ ನೀವು ಕಾಸು ಕಟ್ಟಿದ ಮೇಲೆ ಆ ಕನಸಿನ ಮನೆ ಇವತ್ತಲ್ಲ ನಾಳೆ ಅದು ನಿಮ್ದಾಗತ್ತೆ. ಇದೇ ಅಪೇಕ್ಷೆನಲ್ಲಿ ನಾನು 2021ರಲ್ಲಿ ನಾನು ಮಾಡಿರೋಂಥದ್ದು. ಅದಕ್ಕೆ ಕಾರಣ ನನ್ನ ಮಡದಿ ಮತ್ತು ನನ್ನ ತಾಯಿಯವರಾಗಿದ್ದರು. ಅವರಿಂದಲೇ ನನಗೆ ಇವತ್ತು ಈ ಒಂದು ಸಣ್ಣ ಸೂರು ನನಗೆ ಸಿಗ್ತಾ ಇರೋಂಥದ್ದು. ಇದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು RGRHCLಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಪ್ರತಿಯೊಂದು ಎಪಿಸೋಡ್ ನಿಮಗೋಸ್ಕರ ಅಂತಾನೆ ತರ್ತಾ ಇರ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ. ಮಿಸ್ ಮಾಡ್ದೇನೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇವಾಗ ನಾನು ಇಲ್ಲಿಂದ 11 ಫ್ಲೋರ್ ಕೆಳಗಡೆ ಇಳಿಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.